ಹಿಂದೆ ಕಲ್ಲಿದೆ ಚಪ್ಪಲಿ ಹಾಕೋಬೇಕಾಯ್ತು. ಸ್ವಲ್ಪ ಸೈಡ್ ಹಾಕಪ್ಪ. ಸೈಡ್ ನಿಂತ್ಕೊಳ್ಳಿ ಹಾಕಿ. ಬಂದಿದ್ದೀವಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ನಮ್ಮ ಶಾಸಕರ ಜೊತೆಗೂಡಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಇನ್ನು ಮುಂದೆ ಗೊತ್ತಾಗ್ತದೆ ನೀವು ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಚೆನ್ನಾಗಿದೆ ವಾತಾವರಣ. ಸರಿ ಹೇಳಿ ಸರ್. ಅದು ಏನು ಅಂತ ನಂಗೆ ಗೊತ್ತಿಲ್ಲ, ಅವ್ರು ಏನು ಹೇಳಿದ್ದಾರೆ ನಂಗೆ ಕೇಳಿಲ್ಲ. ಎಲ್ಲರೂ ಒಕ್ಕಲಿಗರೇನೆ, ಎಲ್ಲ ರೈತ ವ್ಯವಸಾಯ ಮಾಡೋರೆಲ್ಲ ಒಕ್ಕಲಿಗರ ಜನಾಂಗ ಸೇರಿದ್ದಾರೆ. ಎಲ್ಲ ಒಂದೇನೆ, ಅದೆಲ್ಲ ಜಾತಿ ಗೀತಿ ಅನ್ನೋದು ಸುಳ್ಳು. ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ಅಷ್ಟೇ ಎಲ್ಲ. ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ಸ್ಥಳೀಯ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೊತೆಗೆ ಬಂದು ಉತ್ತಮವಾದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಮೂಲಕವಾಗಿ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನರನ್ನು ವಿನಂತಿ ಮಾಡಿಕೊಳ್ಳೋದು, ಸರಳ ಸಜ್ಜನಿಕೆ ವ್ಯಕ್ತಿಯುಳ್ಳ ವೆಂಕಟರಮಣೇಗೌಡರು ಎಲ್ಲರಿಗೂ ಕೂಡ ಕೈಗೆ ಸಿಗುವಂಥ ವ್ಯಕ್ತಿ, ಸ್ಥಳೀಯವಾಗಿ ದೊರಕುವಂಥ ವ್ಯಕ್ತಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡರಿಗೆ ಅವರ ಗುರುತಾದಂಥ ಹಸ್ತದ ಗುರುತಿಗೆ ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತಗಳನ್ನು ಏಪ್ರಿಲ್ 26ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ತಾವು ನೀಡಬೇಕು. ಇವತ್ತು ಇದರ ಜೊತೆಯಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಾಹೇಬರು ಇವತ್ತು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜನರಿಗೆ ಕೊಟ್ಟು ಉತ್ತಮವಾದ ರೀತಿಯಲ್ಲಿ ವಾತಾವರಣ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ KR ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಉತ್ತಮವಾದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಈ ಬಾರಿ ಹೆಚ್ಚಿನ ರೀತಿಯ ಮತಗಳನ್ನು KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡೋದ್ರ ಮೂಲಕವಾಗಿ ತಾವು ಆಶೀರ್ವಾದವನ್ನು ಮಾಡಬೇಕು. ನನಗೆ ಮತ್ತಷ್ಟು ಶಕ್ತಿಯನ್ನು ಕೊಡಬೇಕು. ತನ್ಮೂಲಕ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಹೆಚ್ಚಿನ ರೀತಿಯಾಗಿ ಶಕ್ತಿಯನ್ನು ಕರುಣಿಸಬೇಕಂತೇಳಿ ನಿಮ್ಮ ಮೂಲಕವಾಗಿ ನಾನು ಮತದಾರ ಬಂಧುಗಳಿಗೆ ವಿನಂತಿಯನ್ನು